10 ಲಕ್ಷನ ಓನರ್ ಕೊಡ್ತೀಯಾ, ನೀನು ಬರೀ ಮನೇಲಿ ಇರ್ತೀಯ ಅಷ್ಟೇ, ಏನೂ ನಿನಗೆ ಲಾಭ ಇಲ್ಲ. ಅದೇ 10 ಲಕ್ಷನ ನನಗೆ ಕೊಡು, ಇಲ್ಲ ನಿಮ್ಮ ಬಾವನಿಗೆ ಕೊಡು, ನಿಮ್ಮ ಬಾವ ಬಿಸ್ನೆಸ್ ಮಾಡ್ತಾರೆ, ಡಬ್ಬಲ್ ಮಾಡಿಕೊಡ್ತಾರೆ, ಇಲ್ಲ ನನಗೆ ಕೊಡು. ನಾನು ನಿನಗೆ 10 ಲಕ್ಷಕ್ಕೆ ತಿಂಗ್ಳಿಗೆ 50,000 ರೂಪಾಯಿ ನಿನ್ನ ಮನೆ ಬಾಗ್ಲಿಗೆ ತಂದು ಕೊಡ್ತೀನಿ. ಇಂಥ ಚಾನ್ಸ್ ಯಾರಿಗುಂಟು ಯಾರಿಗಿಲ್ಲ. 50,000 ಕೊಡ್ತೀರಾ? ಹ್ಞೂಮ್ಮ. ಸರಿ, ಯಾವುದಕ್ಕೂ ಒಂದ್ಸರಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಕ್ಕ. ಮಾತಾಡ್ಕೊಂಡ ಅಕ್ಕ ಹೇಳ್ತಾ ಇದೆ ಮನೆ ಮೇಲೆ 10 ಲಕ್ಷ ಹಾಕೋ ಬದಲು ಅದೇ 10 ಲಕ್ಷ ನಾನು ಕೊಡು, ತಿಂಗಳ 50,000 ಕೊಡ್ತೀನಿ ಅಂತ ಅದಮ್ಮ. ಓ, ನೀನ್ ಬಂದಾಗ್ಲೇ ಗೊತ್ತಾಯ್ತು ಏನೋ ಮನೆಯೊಳ ಕೆಲಸ ಮಾಡಕ್ ಬಂದಿದ್ಯಾ. ಏನ್ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ನನ್ನ ಮಗಳು ತಲೆ ಕೆಡ್ಸ್ಬೋದು, ನನ್ನ ತಲೆನಲ್ಲ. ನೀನ್ ಮಾಡಿರೋದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ಲ ನನಗೆ ಗೊತ್ತು. ಹೋಗು, ಎಲ್ಲಾರನ್ನು ಫ್ರೆಂಡ್ ಮಾಡ್ಕೊಂಡು ಮೋಸ ಮಾಡ್ಕೊ ಬಂದವಳೆ. ನೀನು ಹುಷಾರಾಗಿರು. ಇವಾಗಿನ ಕಾಲ ಹೇಗಿದೆ ಅಂದರೆ ದುಡ್ಡುಗೋಸ್ಕರ ಯಾವ ಅಕ್ಕ ತಂಗಿರ್ಗೆ ಬೇಕಾದರೂ ಮೋಸ ಮಾಡ್ತಾರೆ. ದುಡ್ಡಿನ ಮುಂದೆ ಸಂಬಂಧಕ್ಕೆ ಬೆಲೆನೇ ಇಲ್ಲದೆ ಇರೋ ಹಾಗಾಗಿದೆ.